ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ನಟಿ ಪವಿತ್ರ ಗೌಡ ಅವರನ್ನ ಕೂಡ ವಶಕ್ಕೆ ಪಡೆದಿದ್ದಾರೆ ಅಂತಕ್ಕಂಥ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ರೇಣುಕಾಸ್ವಾಮಿ ಮರ್ಡರ್ ಕೇಸ್ನಲ್ಲಿ ಪವಿತ್ರ ಗೌಡ ಪೊಲೀಸರ ವಶಕ್ಕೆ. ಪವಿತ್ರ ಗೌಡ ವಿಚಾರದಲ್ಲೇ ರೇಣುಕಾಸ್ವಾಮಿ ಅವರ ಕೊಲೆ ನಡೆದಿತ್ತು. ದರ್ಶನ್ ಅವರ ಬಾಡಿಗಾರ್ಡ್ಸ್ ಅವರನ್ನ ಕೊಲೆ ಮಾಡಿದ್ರು. ಹಾಗಾಗಿ ಇವರು ಕೂಡ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಈ ಕೊಲೆಗೆ ಕಾರಣಕರ್ತರು ಅನ್ನೋ ರೀತಿಯಲ್ಲಿ ಈಗ ನಟಿ ಪವಿತ್ರ ಗೌಡ ಅವರ ಬಂಧನ ಕೂಡ ಆಗಿದೆ, ವಶಕ್ಕೆ ಪಡ್ಕೊಂಡಿದ್ದಾರೆ. ಅವ್ರನ್ನೂ ಕೂಡ ಇಂಟ್ರಾಗೇಟ್ ಮಾಡಬೇಕಾಗುತ್ತೆ, ಅವ್ರನ್ನೂ ಕೂಡ ವಿಚಾರಣೆ ಮಾಡಬೇಕಾಗುತ್ತೆ. ಅಲ್ಲಿಗೆ ಈಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್, ಪವಿತ್ರ ಗೌಡ ಸೇರಿದಂತೆ 10ಕ್ಕೂ ಹೆಚ್ಚು ಮಂದಿಯನ್ನು ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ರೇಣುಕಾಸ್ವಾಮಿ ಚಿತ್ರದುರ್ಗ ಮೂಲದ ವ್ಯಕ್ತಿ, ಈತ ಮೆಡಿಕಲ್ ಸ್ಟೋರ್ ಒಂದರಲ್ಲಿ ಕೆಲಸ ಮಾಡ್ತಾ ಇದ್ದ. ಬಟ್ ಪವಿತ್ರ ಗೌಡಗೆ ಅಶ್ಲೀಲವಾಗಿ ಮೆಸೇಜ್ ಕಳಿಸ್ತಾ ಇದ್ದ. ಈ ವಿಚಾರದಲ್ಲಿ ಪವಿತ್ರ ಗೌಡ ಅವರು ದರ್ಶನ್ ಅವರಿಗೆ ಈ ವಿಷಯವನ್ನು ತಿಳಿಸಿದ್ರು. ದರ್ಶನ್ ಅವರ ಬಾಡಿಗಾರ್ಡ್ಸ್ಗೆ ಹೋಗಿ ಬೆದರಿಸಿ ಬಾ ಅಂತ ಹೇಳಿದ್ದೆ, ಆದರೆ ಅವರು ಮರ್ಡರ್ ಮಾಡಿರ್ತಕ್ಕಂಥದ್ದು, ನಾನು ಕೊಲೆ ಮಾಡಿರೋದಕ್ಕೆ ಹೇಳಲಿಲ್ಲ, ಕೊಲೆಗೆ ನಾನು ಸುಪಾರಿ ಕೊಟ್ಟಿಲ್ಲ. ಇದು ದರ್ಶನ್ ಅವರ ಫಸ್ಟ್ ರಿಯಾಕ್ಷನ್. ಅನ್ನಪೂರ್ಣೇಶ್ವರಿ ನಗರದಲ್ಲಿ ಏನು ವಿಚಾರಣೆ ನಡೀತಾ ಇದೆ ಪೊಲೀಸ್ ಸ್ಟೇಷನ್ನಲ್ಲಿ, ಅಲ್ಲಿ ದರ್ಶನ್ ಅವರು ಮೊದಲು ಪೊಲೀಸರಿಗೆ ಹೇಳಿರ್ತಕ್ಕಂಥದ್ದು ನಾನು ಕೊಲೆ ಮಾಡೋದಕ್ಕೆ ಹೇಳಿಲ್ಲ ಅಂತ. ಬಟ್ ಪವಿತ್ರ ಗೌಡ ಅವರ ವಿಚಾರಣೆ ಆಗಬೇಕಾಗತ್ತೆ, ದರ್ಶನ್ ಅವರ ವಿಚಾರಣೆ ಆಗಬೇಕಾಗತ್ತೆ, ಮತ್ತು ಯಾರು ಹಂತಕರಿದಾರೋ ಅವರ ಹೇಳಿಕೆ ಬಹಳ ಮುಖ್ಯ ಆಗುತ್ತೆ. ಅವರೇನಾದರೂ ಕನ್ಫೆಸ್ ಆಗಿದ್ದರೆ, ಅವರೇನಾದರೂ ತಪ್ಪೊಪ್ಪಿಕೊಂಡಿದ್ದರೆ, ಅದರಲ್ಲಿ ದರ್ಶನ್ ಅವರ ಸೂಚನೆಯ ಮೇರೆಗೆ ನಾವು ಕೊಲೆ ಮಾಡಿದ್ವಿ ಅಂತ ಏನಾದರೂ ಆದರೆ ಹೇಳಿಕೆಯನ್ನು ಕೊಟ್ಟರೆ ಅಲ್ಲಿಗೆ ದರ್ಶನ್ ಅವರು ಸಂಕಷ್ಟಕ್ಕೆ ಸಿಕ್ಕಾಕೋತಾರೆ. ಇಲ್ಲಿ ನೀವು ನೋಡ್ತಾ ಇದ್ದಂತಹ ದೃಶ್ಯ, ಇದು ರೇಣುಕಾಸ್ವಾಮಿ ಅವರ ತಂದೆ ಮತ್ತು ತಾಯಿ. ಅವರಿಗೆ ವಿಚಾರ ಗೊತ್ತಾಗಿ, ಯಾಕೆಂದರೆ ಶನಿವಾರದಿಂದ ನಾಪತ್ತೆ ಆಗಿದ್ದ ರೇಣುಕಾಸ್ವಾಮಿ ಈ ಥರ ಶವವಾಗಿ ಸಿಗ್ತಾರೆ ಅಂತ ಖಂಡಿತವಾಗಿ ತಂದೆ ತಾಯಿ ಅಂದ್ಕೊಂಡಿರಲಿಲ್ಲ. ಅವರ ದುಃಖಕ್ಕೆ ಈಗ ಪಾರವೇ ಇಲ್ಲ ನಿಜಕ್ಕೂ ಕೂಡ. ಯಾಕೆಂದರೆ ಹಾಸ್ಪಿಟಲ್ ಬಳಿ ಬಂದಿದ್ದಾರೆ, ಪೋಸ್ಟ್ ಮಾರ್ಟಮ್ ಎಲ್ಲ ಆದಮೇಲೆ ಬಾಡಿಯನ್ನು ಹಸ್ತಾಂತರ ಮಾಡ್ತಾರೆ. ಬಟ್ ರೇಣುಕಾಸ್ವಾಮಿ ಸಾವನ್ನು ತಂದೆ ತಾಯಿಗೆ ಅರಗಿಸ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಬಹಳ ದುಃಖಿತರಾಗಿದ್ದಾರೆ. ಬಟ್ ಅವರು ಕೂಡ ರಿಯಾಕ್ಷನ್ ಕೊಡಬೇಕು, ಏನಿದು ಅಂತಂದ್ಬಿಟ್ಟು. ಅವ್ರಿಗೇನಾದರೂ ಈ ವಿಚಾರ ಗೊತ್ತಿತ್ತಾ? ರೇಣುಕಾಸ್ವಾಮಿ ಮೆಸೇಜ್ ಮಾಡ್ತಾ ಇದ್ದಿದ್ದು ಅವರ ತಂದೆ ತಾಯಿಗೆ ಗೊತ್ತಿತ್ತಾ? ಏನು ವಿಚಾರ ಇದು? ಇದೆಲ್ಲವೂ ಕೂಡ ಇನ್ನೊಂದಷ್ಟು ವಿಷಯಗಳು ಹೊರಗೆ ಬರಬೇಕಾಗಿದೆ. ರೇಣುಕಾಸ್ವಾಮಿಗೂ ಪವಿತ್ರ ಗೌಡಗೂ ಯಾವ ರೀತಿ ಪರಿಚಯ, ಆತ ಯಾಕೆ ಪವಿತ್ರ ಗೌಡಗೆ ಅಶ್ಲೀಲವಾಗಿ ಮೆಸೇಜನ್ನು ಮಾಡ್ತಾ ಇದ್ದ, ಇದರ ಹಿನ್ನೆಲೆ ಏನು, ಇದನ್ನು ಕೂಡ ಪೊಲೀಸರು ಇವಾಗ ವಿಚಾರಣೆ ವೇಳೆ ಒಂದಷ್ಟು ವಿಷಯಗಳನ್ನ ತಿಳ್ಕೊಳ್ಬೇಕಾಗಿದೆ.